ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಈಗಾಗಲೇ ನಾವು ಗುರು ಸಂಚಾರದ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೆವು. ನಾವು ತುಲಾ ರಾಶಿಯವರೆಗೆ ತಿಳಿದುಕೊಂಡಾಗಿದೆ. ಇವತ್ತು ನಾವು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೃಶ್ಚಿಕ ರಾಶಿ ಗುರು ಸಂಚಾರ 2026 ಜೂನ್ ತಿಂಗಳಲ್ಲಿ ಗುರು ಈಗಾಗಲೇ ತನ್ನ ಉಚ್ಚ ರಾಶಿಯಾಗಿರುವಂತಹ ಕರ್ಕಾಟಕ ರಾಶಿಗೆ ಬಂದಿದೆ. ಇದು ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ ಅದರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳುವ. ವೃಶ್ಚಿಕ ರಾಶಿ ಎಂಬುದು ಕಾಲಪುರುಷನ ಅಷ್ಟಮ ರಾಶಿ, 8ನೇ ರಾಶಿಯಾಗಿರುತ್ತದೆ. ವೃಶ್ಚಿಕ ರಾಶಿ ಮತ್ತು ಮೇಷರಾಶಿಯ ಅಧಿಪತಿ ಕುಜನಾಗಿರುತ್ತಾನೆ. ಈ ವೃಶ್ಚಿಕ ರಾಶಿಯವರ ಎರಡು ಮತ್ತು 5ನೇ ಭಾವದ ಅಧಿಪತಿಯಾದಂತಹ ಗುರುಗ್ರಹ 9ರಲ್ಲಿ ಸ್ಥಿತವಾಗಿದೆ. ಈಗ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿದೆ. ವೃಶ್ಚಿಕ ರಾಶಿಯವರ 2 ಹಾಗೂ 5ನೇ ಭಾವದ ಅಧಿಪತಿ 9ನೇ ಸ್ಥಾನದಲ್ಲಿ ಸ್ಥಿತವಾಗಿದೆ. ಇವರಿಗೆ ನೋಡಿ, ವೃಶ್ಚಿಕ ರಾಶಿಯವರ 9ನೇ ಸ್ಥಾನದ ಅಧಿಪತಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭವಾಗಿರುತ್ತಾನೆ. ಹಾಗೆ 10ನೇ ಭಾವದ ಅಧಿಪತಿ ರವಿ, ಅಂದರೆ ಸಿಂಹರಾಶಿ ಅಧಿಪತಿ ವೃಶ್ಚಿಕ ರಾಶಿಯವರಿಗೆ 10ನೇ ಭಾವ ಆಗ್ತದೆ. 10ನೇ ಭಾವದ ಅಧಿಪತಿ ಆಗಿರುವಂಥ ರವಿ ಕೂಡ ವೃಶ್ಚಿಕ ರಾಶಿಯವರಿಗೆ ಶುಭ ಆಗಿರ್ತದೆ. ಮತ್ತು 5ನೇ ಭಾವದ ಗುರು ಕೂಡ ಇವರಿಗೆ ಶುಭವೇ. ಹಾಗೆಯೇ 3 ಮತ್ತು 4ನೇ ಭಾವದ ಅಧಿಪತಿಯಾಗಿರುವಂಥ ಶನಿ ಈ ರಾಶಿಯವರಿಗೆ ಸಮ ಆಗಿರ್ತದೆ. 7ನೇ ಭಾವದ ಅಧಿಪತಿಯಾಗಿರುವಂಥ ಶುಕ್ರ ಅಷ್ಟು ಶುಭವಲ್ಲ. ಹಾಗೆಯೇ 7ನೇ ಭಾವದ ಅಧಿಪತಿಯಾಗಿರುವಂಥ ಶುಕ್ರ ಇವರಿಗೆ ಶುಭ ಅಲ್ಲ, ಅದು ಮಾರಕ ಸ್ಥಾನ ಆಗ್ತದೆ. ಅಂತೂ ಶನಿ ಮತ್ತು ಶುಕ್ರ ಸಾಮಾನ್ಯ ಫಲವನ್ನು ಕೊಡುವಂಥದ್ದು. ಇವರಿಗೆ ದೋಷವನ್ನು ಕೊಡುವಂಥದ್ದು ಬುಧನಾಗಿರ್ತದೆ. ಅಷ್ಟಮಾಧಿಪತಿಯಾಗಿರುವಂಥ ಬುಧ ಹಾಗೂ 11ನೇ ಭಾವದ ಅಧಿಪತಿಯಾಗಿರುವಂತಹ ಬುಧ ಈ ವೃಶ್ಚಿಕ ರಾಶಿಯವರಿಗೆ ದೋಷವನ್ನುಂಟು ಮಾಡ್ತದೆ. ಇದು ಈ ರಾಶಿಯ ಬಗ್ಗೆ ಅಥವಾ ರಾಶಿಯಲ್ಲಿ ಸ್ಥಿತವಾದಂತಹ ಗ್ರಹಗಳ ಬಗ್ಗೆ ನಾವು ಹೇಳುವುದಾದರೆ ಈ ರೀತಿ ನಿಮಗೆ ಫಲವನ್ನು ಕೊಡಬಹುದು ಅಂತ. ವೃಶ್ಚಿಕ ರಾಶಿ ಎಂಬುದೇ ಸ್ಥಿರ ರಾಶಿಯಾಗಿದೆ. ವೃಶ್ಚಿಕ ರಾಶಿಯವರು ಸ್ಥಿರ ಸ್ವಭಾವದಾಗಿರುತ್ತಾರೆ, ಬಲಿಷ್ಠರಾಗಿರುತ್ತಾರೆ, ಯೌವನದಿಂದ ಕೂಡಿದವರಾಗಿರ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಚುರುಕಿನಿಂದ ಕೂಡಿರ್ತಾರೆ, ಧೈರ್ಯವಂತರಾಗಿರ್ತಾರೆ. ಯಾಕಂದರೆ ಅವರ ರಾಶಿಯಾಧಿಪತಿ ಕುಜ ಆಗಿರುವುದರಿಂದ. ವೃಶ್ಚಿಕ ರಾಶಿಯಲ್ಲಿ ಜನನವಾದ ಬಹಳಷ್ಟು ಜನರು ರಾಸಾಯನಿಕ ಶಾಸ್ತ್ರದಲ್ಲಿ ತಜ್ಞರಾಗಿರ್ತಾರೆ. ಪೊಲೀಸು, ಮಿಲಿಟ್ರಿ, ಫೈರ್ ಫೋರ್ಸು, NCC ಫಾರೆಸ್ಟ್ ಮುಂತಾದ ಕ್ಷೇತ್ರಗಳಲ್ಲಿ ಎಲ್ಲ ತುಂಬ ಶೋಭಿಸ್ತಾರೆ ಅಂತ ಹೇಳಿ. ಹಾಗೆ ನೇವಿಯಲ್ಲಿ ಹೇಳಲ್ಪಟ್ಟಿದೆ. ಬಹಳಷ್ಟು ದೃಢಕಾಯ ಮನುಷ್ಯರು ಅಂತ ಹೇಳಿ, ಎಲ್ಲದ ಕೂಡ ಧೈರ್ಯವಂತರು, ಎಲ್ಲ ಕೆಲಸವನ್ನು ಕೂಡ ಸುಗಮವಾಗಿ ಧೈರ್ಯದಿಂದ ನೆರವೇರಿಸುವ ವ್ಯಕ್ತಿಗಳು ಈ ವೃಶ್ಚಿಕ ರಾಶಿಯವರಾಗಿರುತ್ತಾರೆ ಅಂಥೇಳಿ. ಈ ರಾಶಿಯಲ್ಲಿ ಇರುವಂತಹ ಕೆಲವೊಂದು ವ್ಯಕ್ತಿಗಳಲ್ಲಿ ಚಂಚಲ ಮನಸ್ಥಿತಿಯನ್ನು ಕೂಡ ನಾವು ಕಾಣ್ಬೋದು. ಯಾಕಂತ ಹೇಳಿದರೆ ಚಂದ್ರನ ನೀಚ ರಾಶಿ ವೃಶ್ಚಿಕ ಆಗಿರುತ್ತದೆ. ಚಂದ್ರ ಮನಸ್ಕಾರಕನಾಗಿರುವುದರಿಂದ ಕೆಲವೊಂದು ವ್ಯಕ್ತಿಗಳಲ್ಲಿ ಸ್ವಲ್ಪ ಆತ್ಮಧೈರ್ಯಗಳು ಕಮ್ಮಿ ಇರುವಂತಹ ಜನರು ಕೂಡ ಈ ರಾಶಿಯಲ್ಲಿ ಇದ್ದಾರೆ ಅಂತ ಹೇಳಿ. ವೃಶ್ಚಿಕ ರಾಶಿಯವರಿಗೆ 2 ಹಾಗೂ 5ನೇ ಭಾವದ ಅಧಿಪತಿ ಆಗಿರುವಂತಹ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾಗಿ ಸ್ಥಿತವಾಗಿದೆ. ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳೋದು. 9ನೇ ಸ್ಥಾನವನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳೋದು. ಇದು ಬಹಳಷ್ಟು ಒಳ್ಳೆಯ ಫಲವನ್ನು ವೃಶ್ಚಿಕ ರಾಶಿಯವರಿಗೆ ಕೊಡುತ್ತದೆ ಅಂತ. ಹೇಗೆ ಅಂತ ಹೇಳಿದರೆ, ಅದು ಗುರುವಿನ ಉಚ್ಚಸ್ಥಾನ. ಪೂರ್ಣ ಬಲಿಷ್ಠವಾಗಿರ್ತಾನೆ. ಪೂರ್ಣ ಬಲಿಷ್ಠನಾದಂತಹ ಗ್ರಹ ತನ್ನ ಉಚ್ಚಸ್ಥಾನದಲ್ಲಿ ಕುಳಿತುಕೊಂಡಿದೆ. ಅದು ವೃಶ್ಚಿಕ ರಾಶಿಯವರ ಭಾಗ್ಯಸ್ಥಾನ ಕೂಡ ಆಗಿರ್ತದೆ. ಉಚ್ಚಸ್ಥಾನದಲ್ಲಿ ಕೂತಿರುವಂತಹ ಈ ಗುರುಗ್ರಹ ಅದರ ಪ್ರಭೆಯಿಂದಾಗಿ, ಅದರ ಒಳ್ಳೆಯ ಗುಣದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ದೇವಭಕ್ತಿ ಜಾಸ್ತಿ ಆಗ್ತದೆ. ದೇವಾಲಯ ದರ್ಶನ ಭಾಗ್ಯ ಇರ್ತದೆ. ತಂದೆ, ಪಿತಾಮಹ, ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಬಹಳ ಪ್ರೀತಿ ಬಾಂಧವ್ಯದಲ್ಲಿ ಇರ್ತಾರೆ ಅಂತ ಹೇಳಿ. ಹಾಗೆಯೇ ವಿದೇಶದಿಂದ ಆದಾಯ ಬರ್ತದೆ. ಆರೋಗ್ಯ, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದರಿಂದೆಲ್ಲ ಬೇಗನೆ ಗುಣಗೊಂಡು ಒಳ್ಳೆಯ ಜೀವನವನ್ನು ನಡೆಸ್ತಾರೆ ಅಂತ.
ಹಾಗೆಯೇ ವಿವಾಹಕ್ಕೆ ಅನುಕೂಲವಾದಂಥ ಸಮಯ, ಮತ್ತು ಹುರುಪಿನಿಂದ ಕೂಡಿರ್ತಾರೆ. ಎಲ್ಲ ರೀತಿಯಿಂದಲೂ ಶುಭ ಫಲವನ್ನು ವೃಶ್ಚಿಕ ರಾಶಿಯವರಿಗೆ 9ನೇ ಭಾವದಲ್ಲಿ ಸ್ಥಿತವಾಗಿರುವಂತಹ ಈ ಗುರುಗ್ರಹ ನೀಡುತ್ತದೆ ಅಂಥೇಳಿ. ಯಾವುದೇ ಅಡ್ಡಿ ಆತಂಕಗಳಾಗಿ ಏನಾದರೂ ಮನೆಗೆಲಸ ನಿರ್ಮಾಣಾರ್ಧದಲ್ಲಿ ಬಾಕಿಯಾದರೆ ಅದೆಲ್ಲವೂ ಕೂಡ ಪೂರ್ಣಗೊಳಿಸುವಂತಹ ಭಾಗ್ಯ ಈ ಗುರುಗ್ರಹ ಭಾಗ್ಯಸ್ಥಾನದಲ್ಲಿದ್ದುಕೊಂಡು ಅವರಿಗೆ ನೀಡುತ್ತದೆ ಅಂಥೇಳಿ. ಸರ್ವತೋಮುಖವಾದಂತಹ ಅಭಿವೃದ್ಧಿ, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಈ ಗುರುಗ್ರಹ ಕೊಡುತ್ತದೆ. ಭಾಗ್ಯಸ್ಥಾನದಲ್ಲಿ ಉಚ್ಚಸ್ಥನಾಗಿ ಸ್ಥಿತವಾದಂತಹ ಈ ಗುರುಗ್ರಹ ನೀಡುತ್ತದೆ ಅಂತ ಹೇಳಿ. ಈ ತಾನು ನಿಂತ ರಾಶಿಯಿಂದ 5ನೇ ದೃಷ್ಟಿ ವೃಶ್ಚಿಕ ರಾಶಿಗೂ, 7ನೇ ದೃಷ್ಟಿ ವೃಶ್ಚಿಕ ರಾಶಿಯವರ 3ನೇ ಸ್ಥಾನಕ್ಕೂ, ಗುರುಗ್ರಹದ 9ನೇ ದೃಷ್ಟಿ ವೃಶ್ಚಿಕ ರಾಶಿಯವರ 5ನೇ ಸ್ಥಾನಕ್ಕೂ ಬೀರುವುದರಿಂದ ಈ ಎಲ್ಲ ಸ್ಥಾನಗಳು ಕೂಡ, ಈ ಎಲ್ಲ ಭಾವಗಳು ಕೂಡ ಶುಭವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲವನ್ನು ಕೊಡುತ್ತದೆ ಅಂತೇಳಿ. ಇದು ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳುವುದು. ಅದು ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರುವಿನ 5ನೇ ದೃಷ್ಟಿ ಬೀರುವುದರಿಂದ ಉತ್ಸಾಹ, ಕಾರ್ಯಪ್ರವೃತ್ತರಾಗ್ತಾರೆ ಯಾವಾಗಲೂ. ಮತ್ತು ಆರೋಗ್ಯ ಸಮಸ್ಯೆ ಇದ್ದರೆ ಅದರಿಂದ ಎಲ್ಲ ನಿವಾರಣೆ ಆಗಿ ಒಳ್ಳೆಯ ಆರೋಗ್ಯವಂತರಾಗಿರುತ್ತಾರೆ. ಆತ್ಮವಿಶ್ವಾಸ ಜಾಸ್ತಿ ಇರ್ತದೆ, ಶಾರೀರಿಕ ದೃಢತೆ ಹೆಚ್ಚಾಗಿರುತ್ತದೆ, ಸಮಾಜದಲ್ಲಿ ಗೌರವ ಇರುತ್ತದೆ. ಇದನ್ನೆಲ್ಲ ನಾವು ಗುರುವಿನ 5ನೇ ದೃಷ್ಟಿ ವೃಶ್ಚಿಕ ರಾಶಿಗೆ ಬೀಳುವುದರಿಂದ ಈ ರೀತಿ ನಾವು ಫಲವನ್ನು ತಿಳ್ಕೊಳ್ಬಹುದು. ಹಾಗೆಯೇ ವೃಶ್ಚಿಕ ರಾಶಿಯವರ 3ನೇ ಭಾವಕ್ಕೆ ಗುರುಗ್ರಹದ 7ನೇ ದೃಷ್ಟಿ ಬೀರುವುದರಿಂದ, 3ನೇ ಭಾವ ಅಂತ ಹೇಳೋದು ಧೈರ್ಯ, ಉತ್ಸಾಹ, ಸಹೋದರರು, ಪರಾಕ್ರಮ ಅಂತೆಲ್ಲ ಹೇಳಲ್ಪಟ್ಟಿದೆ. ಸಹೋದರ ಮತ್ತು ಸಹೋದರರೊಂದಿಗೆ ಬಾಂಧವ್ಯ ಕೂಡ ತುಂಬ ಒಳ್ಳೆಯದಾಗಿರುತ್ತದೆ. ಸಂಬಂಧಿತವಾಗಿ ಯಾತ್ರೆಗಳನ್ನು ಮಾಡುವಂತಹ ಯೋಗ ಇರ್ತದೆ. ಹಾಗೆ ಯಾವಾಗಲೂ ಅವರು ತುಂಬ ಆ್ಯಕ್ಟಿವ್ ಆಗಿರ್ತದೆ. ಇಲ್ಲಿ ಗುರುವಿನ 7ನೇ ದೃಷ್ಟಿ ಗುರುವಿನ ನೀಚ ರಾಶಿಯಾಗಿರುವಂತಹ ಮಕರ ರಾಶಿಗೆ ಬೀರುವುದರಿಂದ ವೃಶ್ಚಿಕ ರಾಶಿಯವರ ಮೂಲಕ ಸ್ವಲ್ಪ ಗುರುವಿನ ಬಲ ಕಮ್ಮಿ ಅಂತ ಹೇಳಲ್ಪಟ್ಟದು. ಈ ರಾಶಿಯ ಮಕರ ರಾಶಿಯ ಅಧಿಪತಿ 5ನೇ ಭಾವದಲ್ಲಿ ಈಗ ಸ್ಥಿತವಾಗಿದೆ. ಅಲ್ಲಿಗೆ ಗುರುವಿನ ದೃಷ್ಟಿ ಬೀಳುವುದರಿಂದ ಈ ಭಾಗದ ದೋಷ ಕೂಡ ಕಮ್ಮಿ ಆಗ್ತದೆ, ಒಳ್ಳೆಯ ಫಲವನ್ನು ಕೊಡ್ತದೆ. ಹಾಗೆಯೇ ಗುರುವಿನ 9ನೇ ದೃಷ್ಟಿ ವೃಶ್ಚಿಕ ರಾಶಿಯವರ 1ನೇ ಭಾವಕ್ಕೆ ಬೀರುವುದರಿಂದ 5ನೇ ಭಾವ ಎಂಬುದು ಮನಸ್ಸು, ಪುತ್ರಸ್ಥಾನ ಅಂತ ನಾವು ಹೇಳ್ತೇವೆ. ಪಂಚಮ ಸ್ಥಾನ ಅಂದರೆ ಒಳ್ಳೆಯ ಮನಸ್ಸಿರ್ತದೆ, ತುಂಬ ಮುತುವರ್ಜಿಯಲ್ಲಿ ಎಲ್ಲ ಕೆಲಸವನ್ನು ಮಾಡುವಂಥ ಮನಸ್ಸುಂಟಾಗ್ತದೆ. ಮಕ್ಕಳಾಗದವರಿಗೆ ಮಕ್ಕಳ ಭಾಗ್ಯ ಇರ್ತದೆ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳು ಉತ್ತಮವಾದಂತಹ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂಥದ್ದು. ಹಾಗೆಯೇ ಉನ್ನತ ವಿದ್ಯಾಭ್ಯಾಸಗಳು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಯೋಗ ಬರ್ತದೆ. ಹಾಗೆಯೇ ಹಿರಿಯರ ಹಾಗೂ ಮನೆ ದೇವರ ಅನುಗ್ರಹ ಕೂಡ ಅವರಿಗೆ ಉಂಟಾಗ್ತದೆ ಅಂತ ನಾವು ತಿಳಿದುಕೊಳ್ಳಬಹುದು. ಈ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥನಾಗಿ ಸ್ಥಿತವಾಗಿರುವಂಥ ಗುರುಗ್ರಹ ರಾಶಿಗೂ, ಹಾಗೆ ರಾಶಿಯಿಂದ 3ನೇ ಭಾವಕ್ಕೂ, ಹಾಗೆ ರಾಶಿಯಿಂದ 5ನೇ ಭಾವಕ್ಕೂ ತನ್ನ ದೃಷ್ಟಿಯನ್ನು ಬೀರುವುದರಿಂದ ಈ ಭಾಗಕ್ಕೆಲ್ಲ ಶುಭತ್ವ ಉಂಟಾಗಿ ಬಹಳಷ್ಟು ಶುಭ ಫಲವನ್ನು ವೃಶ್ಚಿಕ ರಾಶಿಯವರಿಗೆ ನೀಡುತ್ತದೆ ಅಂತೇಳಿ. ವೃಶ್ಚಿಕ ರಾಶಿಯವರ ಗ್ರಹಸ್ಥಿತಿ ಹಾಗೂ ದಶಾಕಾಲವನ್ನು ನಾವು ನೋಡುವುದಾದರೆ, ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ವಿಶಾಖ ನಕ್ಷತ್ರದ 1 ಪಾದ, ಹಾಗೆಯೇ ಅನುರಾಧ ನಕ್ಷತ್ರದ 1, 2, 3, 4 ಪಾದ, ಹಾಗೆಯೇ ಜ್ಯೇಷ್ಠ ನಕ್ಷತ್ರದ 1, 2, 3, 4 ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಬರ್ತದೆ. ವಿಶಾಖ ನಕ್ಷತ್ರದವರು ಆದಿಯಲ್ಲಿ ಗುರುದಶೆಯಲ್ಲಿ ಜನನ ಆಗ್ತಾರೆ. ಆಮೇಲೆ ಅನುರಾಧ ನಕ್ಷತ್ರದವರು ಶನಿ ದಶೆಯಲ್ಲಿ ಆದಿಯಲ್ಲಿ ಜನನವಾಗ್ತಾರೆ. ಜ್ಯೇಷ್ಠ ನಕ್ಷತ್ರದವರು ಬುಧ ದಶೆಯಲ್ಲಿ ಜನನ ಆಗ್ತದೆ. ಗುರುದಶೆ 16 ವರ್ಷ, ಶನಿ ದಶೆ 19 ವರ್ಷ, ಬುಧ ದಶಾ ಕಾಲ 17 ವರ್ಷ ಇರುತ್ತದೆ. ವಿಶಾಖ ನಕ್ಷತ್ರದವರಿಗೆ ಆದಿಯಲ್ಲಿ ಗುರುದಶಾ ಕಾಲವಾಗಿರುತ್ತದೆ. ಜನ್ಮಶಿಷ್ಟ ದಶೆಗೆ ಅನುಸಾರವಾಗಿ ಗುರುದಶೆ ಉಳಿಕೊಳ್ಳುತ್ತದೆ. ತದನಂತರ ಶನಿ ದಶಾ ಕಾಲ, ಬುಧ ದಶಾ ಕಾಲ, ಬುಧ ಕಳೆದ ಮೇಲೆ ಕೇತು ಕಳೆದ ನಂತರ ಶುಕ್ರ ಕಳೆದ ಮೇಲೆ ಅರ್ಕ ಅಂದರೆ ರವಿ ಕಳೆದ ಮೇಲೆ ಚಂದ್ರ ಕಳೆದ ಮೇಲೆ ಕುಜ ಕಳೆದ ಮೇಲೆ ರಾಹು. ಈ ರೀತಿ ದಶಾಕಾಲ ಹೋಗ್ತದೆ. ನಂತರ ಅನುರಾಧ ನಕ್ಷತ್ರಕ್ಕೆ ಆದಿಯಲ್ಲಿ 19 ವರ್ಷ ಶನಿ ದಶಾ ಕಾಲವಾಗಿರುತ್ತದೆ. ಜನ್ಮಶಿಷ್ಟಕ್ಕೆ ಅನುಸಾರವಾಗಿ ಉಳಿಕೆ ಬರ್ತದೆ ಶನಿ ದಶೆ. ನಂತರ ಬುಧ ದಶಾ ಕಾಲ, ಕೇತು ದಶಾ ಕಾಲ 7 ವರ್ಷ, ನಂತರ ಶುಕ್ರ ದಶಾ ಕಾಲ 20 ವರ್ಷ, ರವಿ ದಶಾ ಕಾಲ 6 ವರ್ಷ,
ರವಿದು ಕಳೆದ ಮೇಲೆ ಚಂದ್ರದಶಾಕಾಲ 10 ವರ್ಷ, ಕುಜದಶಾಕಾಲ 7 ವರ್ಷ, ಅದ ನಂತರ ಕುಜದಶಾಕಾಲ ನಂತರ ರಾಹು ದಶಾಕಾಲ 18 ವರ್ಷ. ಈ ರೀತಿ ದಶಾಕಾಲಗಳು ಮುಂದುವರಿಯುತ್ತದೆ. ಜ್ಯೇಷ್ಠ ನಕ್ಷತ್ರವಾಗಿ ಆದಿಯಲ್ಲಿ ಬುಧ ದಶಾಕಾಲವಾಗಿರ್ತದೆ. ಬುಧ ದಶಾಕಾಲವು 17 ವರ್ಷ ಇರ್ತದೆ ಉಳಿಕೆ, ಜನ್ಮಶ್ರೇಷ್ಠಕ್ಕೆ ಅನುಸಾರವಾಗಿ ಉಳಿಕೆ. ತದನಂತರ ಬುಧ, ಕೇತು, ಶುಕ್ರ, ರವಿ, ಚಂದ್ರ, ಕುಜ, ರಾಹು ಈ ರೀತಿ ದಶಾಕಾಲಗಳು ಅವರಿಗೆ ಮುಂದುವರಿಯುತ್ತಾ ಇರ್ತದೆ. ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಿ. ಯಾವ ಗ್ರಹದ ದಶಾಕಾಲವು ನಿಮಗೆ ಉತ್ತಮವಾಗಿದೆ, ಯಾವ ಗ್ರಹದ ದಶಾಕಾಲವು ನಿಮಗೆ ದೋಷವನ್ನು ಕೊಡ್ತದೆ, ಆ ಗ್ರಹಗಳನ್ನು ಆರಾಧನೆ ಮಾಡಿ, ಆ ಗ್ರಹದ ಶ್ಲೋಕಗಳನ್ನು ಪಠನ ಮಾಡಿ, ಆ ಗ್ರಹದ ಅಧಿದೇವತೆ ಪ್ರತ್ಯಧಿದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿ, ಸರಿಯಾದ ಗ್ರಹ ಶಾಂತಿಗಳನ್ನು ಮಾಡಿಕೊಂಡು ಜೀವನದಲ್ಲಿ ಉತ್ತೀರ್ಣರಾಗಿ ಜಾತಕವನ್ನು ವಿಮರ್ಶೆ ಮಾಡಿ, ಯಾವ ಗ್ರಹ ಬಲಿಷ್ಠವಾಗಿದೆ, ಯಾವ ಗ್ರಹಗಳು ದೋಷವನ್ನು ಕೊಡುತ್ತದೆ, ಆ ದೋಷ ಕೊಡುವಂತಹ ಗ್ರಹಗಳಿಗೆ ಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ. ಜ್ಯೋತಿಷ ಸಂಬಂಧಿತವಾದಂಥ ವಿಷಯಗಳಿಗೆ ನಮ್ಮನ್ನು ಸಂಪರ್ಕಿಸಬೇಕಾದಂತಹ ನಂಬರ್ 9972936128. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.